ನೆಲವಾಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಾರ್ಡ್ ಸಭೆ ಹಾಗೂ ಗ್ರಾಮ ಸಭೆ. ಮಳವಳ್ಳಿ ತಾಲೂಕಿನ ಕಸಬಾ ಹೋಬಳಿಯ ನೆಲಮಾಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಶನಿವಾರ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎನ್ಎಸ್ ಸಿದ್ದಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕರ್ನಾಟಕ ಗ್ರಾಮ ಸ್ವರಾಜ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದ 13ರಿಂದ 16ನೇ ಕಲಂ ಹಾಗೂ ಸರ್ಕಾರದ ಆದೇಶದಂತೆ 2026 ಮತ್ತು 27ನೇ ಸಾಲಿನ ಕಾರ್ಮಿಕ ಆಯವ್ಯಯ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳ ಕ್ರಿಯಾ ಯೋಜನೆ ಸಿದ್ಧಪಡಿಸುವ ಉದ್ದೇಶದಿಂದ ಈ ಸಭೆ ಕರೆದಿತ್ತು. ಸಭೆಯಲ್ಲಿ 2026 ಮತ್ತು 27ನೇ ಸಾಲಿನ ವಾರ್ಷಿಕ ಕರಡು ಅಭಿವೃದ್ಧಿ ಯೋಜನೆ ತಯಾರಿಸಲು ಗ್ರಾಮಸ್ಥರು ಮತ್ತು ಪಂಚಾಯಿತಿಯ ಸದಸ್ಯರಿಂದ ಅಭಿಪ್ರಾಯ ಹಾಗೂ ಸಲಹೆಗಳನ್ನು ಸಂಗ್ರಹಿಸಲಾಯಿತು. ಪಿಡಿಎಸ್ ಡಿಪಿಇಡಿ 2025ರ ಮಾರ್ಗಸೂಚಿಯಂತೆ ಮುಂದಿನ ಸಾಲಿನ ಯೋಜನೆಗಳನ್ನು ಅಂತಿಮಗೊಳಿಸುವ ಕ್ರಮಗಳ ಬಗ್ಗೆ ಸದಸ್ಯರಿಗೆ ಮಾಹಿತಿ ನೀಡಲಾಯಿತು. ಸಭೆಯಲ್ಲಿ ಮಾತನಾಡಿದ ಅಧ್ಯಕ್ಷ ಎನ್ಎಸ್ ಸಿದ್ದಯ್ಯ ಅವರು ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರದಿಂದ ಬರುವ ಅನುದಾನಗಳನ್ನು ಪಾರದರ್ಶಕವಾಗಿ ಹಾಗೂ ಪರಿಣಾಮಕಾರಿ ರೀತಿಯಲ್ಲಿ ಬಳಸಿಕೊಳ್ಳುವುದು ಅಗತ್ಯ. ರೈತರು ಮತ್ತು ಗ್ರಾಮಸ್ಥರು ಲಭ್ಯವಿರುವ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಂಡಾಗ ಗ್ರಾಮೀಣ ಆರ್ಥಿಕತೆ ಮತ್ತಷ್ಟು ಬಲಪಡುತ್ತದೆ ಎಂದು ಹೇಳಿದ್ದಾರೆ. ರೇಷ್ಮೆ ಇಲಾಖೆಯ ಪರವಾಗಿ ಮಾತನಾಡಿದ ನವೀನ್ ಅವರು ನರೇಗಾ ಯೋಜನೆಯಡಿ ದೊರೆಯುವ ಅನುದಾನ, ಅದರ ಉಪಯೋಗ, ಅರ್ಹತೆ ಹಾಗೂ ಗ್ರಾಮೀಣ ಉದ್ಯೋಗ ಮೂಲಸೌಕರ್ಯ, ಕೃಷಿ ಹಾಗೂ ನೈಪುಣ್ಯಾಭಿವೃದ್ಧಿ ಯೋಜನೆಯಿಂದ ಸಿಗುವ ಪ್ರಯೋಜನಗಳ ಬಗ್ಗೆ ಗ್ರಾಮಸ್ಥರಿಗೆ ವಿವರಿಸಿದ್ದಾರೆ. ಸಭೆಯಲ್ಲಿ ನೋಡಲ್ ಅಧಿಕಾರಿಗಳಾದ ಅಪ್ಪಣ್ಣ ಬೋವಿ, ಪಿಡಿಒ ಖಾನ್ ಮಹಮ್ಮದ್, ಕಿರಣ್, ಶಿವರಾಮು, ಗೌರಮ್ಮ, ಮನೋಮಣಿ ಸೇರಿದಂತೆ ಗ್ರಾಮಸ್ಥರು, ಪಂಚಾಯಿತಿ ಸದಸ್ಯರು ಪಾಲ್ಗೊಂಡು ತಮ್ಮ ಬೇಡಿಕೆಗಳು ಹಾಗೂ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟರ್ ಗಿರೀಶ್, ಪ್ರಜಾಪವ ಟಿವಿ, ಮಂಡ್ಯ. ಈಗ ಗ್ರಾಮಸಭೆ ಮಂಡಿಸಿರ್ತೇವೆ. ಮುಂದೆ ಅದು ಆಯೋಗಕ್ಕೆ ತಕ್ಕ ದೊರೆಯುವ ಅನುದಾನಕ್ಕೆ ನಾವು ಪಟ್ಟಿ ತಯಾರಿಸಿ ಸರ್ಕಾರ ಸಲ್ಲಿಸಿ ಗ್ರಾಮ ಮನೆ ಗ್ರಾಂಟ್ ಈಗಿನ ವಿವಿಧ ಇಲಾಖೆವಾರು ಬಂದು ಅವರ ಇಲಾಖೆಯಲ್ಲಿ ಬರುವಂತಹ ಅನುಕೂಲಗಳು ಯಾವ ರೀತಿ ಯಾವ ಥರ ಬರ್ತದೆ ಅಂತ ತಿಳಿದುಕೊಂಡಿದ್ದಾರೆ. ಈ ಥರ ಬಂದಂತಹ ಮಾಹಿತಿಯನ್ನು ಪಡ್ಕೊಂಡು ರೈತರು ಮುಂದೆ ಒಳ್ಳೆಯ ಅಭಿವೃದ್ಧಿ ಹೊಂದುವಂತಹ ಮಾತನಾಡಲು